ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಈಗಾಗಲೇ ಶಾಲೆಗಳು ಆರಂಭ ಆಗಿವೆ. ಶಾಲೆಗಳಲ್ಲಿ ಪುಸ್ತಕ ವಿತರಣೆ ಕೂಡ ಆಗಿದೆ. ಆದ್ರೆ ಇದೀಗ ಹೊಸ ಸರ್ಕಾರ ಬಂದಿದ್ದು ಪಠ್ಯ ಪರಿಷ್ಕರಣೆ ಮಾತುಗಳು ಕೇಳಿ ಬಂದಿವೆ. ಈ ವಿಚಾರ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಲಾಗಿತ್ತು. ಈ ವೇಳೆ ಶಾಲಾ ಪಠ್ಯದಲ್ಲಿ ಕೇಸರೀಕರಣ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದ ಕಾಂಗ್ರೆಸ್, ನಾವು ಅಧಿಕಾರಕ್ಕೆ ಬಂದ್ರೆ ಪಠ್ಯ ಪುಸ್ತಕವನ್ನ ಮರು ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಿದ್ರು. ಇದೀಗ ಅಧಿಕಾರಕ್ಕೆ ಬಂದಾಗಿದೆ. ಪಠ್ಯ ಪರಿಷ್ಕರಣೆ ಮಾಡುವ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಶಿಕ್ಷಣ ತಜ್ಞ ನಿರಂಜನ್ ಆರಾಧ್ಯ ಸಿಎಂ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಪಠ್ಯ ಪರಿಷ್ಕರಣೆ ಮಾಡುವಂತೆ ಖಾಸಗಿ ಅನುದಾನಿತ ಶಾಲೆಗಳು ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಸರಿಯಾಗಿ ಮಾಡಿಲ್ಲ. ಕೆಲವು ಪ್ರಮುಖರ ಪಠ್ಯಗಳನ್ನೇ ಕೈಬಿಡಲಾಗಿದೆ. ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ಮುದ್ರಣಕ್ಕೆ 262 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕೈಬಿಟ್ಟ ಪಠ್ಯಗಳಿಗೆ ಕಾಂಗ್ರೆಸ್ ಸರ್ಕಾರ ಜೀವ ತುಂಬಬೇಕು ಅಂತ ಖಾಸಗಿ ಶಾಲೆಗಳ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮನವಿ ಮಾಡಿದ್ದಾರೆ. ಸರ್ಕಾರ ತಕ್ಷಣ ಅವು ಯಾವೆಲ್ಲ ಪಠ್ಯಗಳನ್ನು ಅವರು ಸೇರಿಸಿದಾರೋ, ಯಾವೆಲ್ಲ ಆ ಪಠ್ಯಗಳನ್ನು ಏನು ಮೌಲ್ಯಾಂಕನ ಈ ವರ್ಷದ ಮೌಲ್ಯಾಂಕನಕ್ಕೆ ಒಳಪಡಿಸ್ದಂಗೆ ಅವನ್ನ ತೆಗೆದುಬಿಟ್ಟು ಇರುವಂತಹ ಪಠ್ಯವನ್ನು ಅಂದರೆ ಹಿಂದೆ ಇದ್ದಂತಹ ಪಠ್ಯಗಳನ್ನು ಅಷ್ಟೇ ಮೌಲ್ಯಾಂಕನಕ್ಕೆ ಒಳಪಡಿಸಿ ಪಾಠಗಳನ್ನು ಮಾಡಬೇಕು ಅಂತೇಳಿ ರೂಪ್ಸ ಕರ್ನಾಟಕ ಒತ್ತಾಯ ಮಾಡುತ್ತೆ. ಈಗಿರುವ ಸರ್ಕಾರ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಭಾಷಣ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಅವರ ತಾಯಿ ಭಾರತೀಯರು ಅಮರ ಪುತ್ರರು ಪಠ್ಯಕ್ಕೂ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಪ್ರಿಯಾಂಕ ಖರ್ಗೆ ಕೂಡ ಬಿಜೆಪಿ ಎಡವಟ್ಟು ನಿರ್ಧಾರವನ್ನ ತೆಗೆದು ಹಾಕ್ತೇವೆ ಅಂತ ಹೇಳಿದ್ದಾರೆ. ಹೋದ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು, ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬರೇ ಜಯಂತಿ ಅಷ್ಟೇ ಅಲ್ಲ, ಯಾವ್ಯಾವ ಅವರ ತಂದಿರುವಂತ ಆರ್ಡರ್ಗಳು ಎಲ್ಲ ಒಂದ್ ನಿಮಿಷ, ಪಠ್ಯ ಪುಸ್ತಕದಿರ್ಬೋದು, ಗೋಹತ್ಯೆ ನಿಷೇಧದಿರ್ಬೋದು, ನಿಮ್ಮ ಏನು ಆಂಟಿ ಕನ್ವರ್ಷನ್ ಬಿಲ್ ಇರ್ಬೋದು, ಮತಾಂತರದ ಬಿಲ್ ಇರ್ಬೋದು, ಎಲ್ಲಾನು ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಯಾವ್ಯಾವ ಬಿಲ್ಲಿಂದ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ ಅಂತ ಬಿಲ್ಗಳೆಲ್ಲ, ಅಂತ ಆರ್ಡರ್ಗಳೆಲ್ಲ ನಾವು ವಾಪಸ್ ತಂದು ಮತ್ತೊಮ್ಮೆ ಕರ್ನಾಟಕವನ್ನ ಒಟ್ಟಾರೆ ಕೇಸರಿ ವರ್ಸಸ್ ಸರ್ಕಾರ ಎನ್ನುವಂತಾಗಿದೆ. ಬಿಜೆಪಿ ಸರ್ಕಾರ ಕೂಡ ಪಠ್ಯ ವಿಚಾರವಾಗಿ ವಿವಾದ ಮಾಡಿಕೊಂಡಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿವಾದ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18. ಸ್ಕೂಲ್ ಪ್ರಾರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಈಗಾಗಲೇ ಖಾಸಗಿ ಶಾಲೆಗಳು ಲೂಟಿ ಮಾಡಲು ಶುರು ಮಾಡಿವೆ. ಫೀಸ್ ಜೊತೆಗೆ ಪಠ್ಯಪುಸ್ತಕದಲ್ಲೂ ಪೋಷಕರನ್ನ ಕಾಡ್ತಾ ಇವೆ. ಅದು ಹೇಗೆ, ಬನ್ನಿ ನೋಡೋಣ. ಶಾಲೆ ಆರಂಭ ಆಯ್ತು ಅಂದ್ರೆ ಲೂಟಿ ಸಮಯ. ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರ ಆಕ್ರೋಶ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಾಭದಾಯಕ ದೃಷ್ಟಿಯಿಂದ ಪೋಷಕರ ಬಳಿ ಲಕ್ಷ ಡೊನೇಷನ್ ಪಡೆಯೋದು ಇತ್ತೀಚೆಗೆ ಸಾಮಾನ್ಯವಾಗಿಬಿಟ್ಟಿದೆ. ಅದರ ಜೊತೆಗೆ ಇದೀಗ ಪಠ್ಯಪುಸ್ತಕ, ನೋಟ್ಬುಕ್ ಹೆಸರಲ್ಲಿ ಪೋಷಕರ ಬಳಿ ಹಣ ವಸೂಲಿ ಮಾಡುವ ಕೆಲಸ ಮಾಡ್ತಿವೆ. ರಾಜ್ಯದಲ್ಲಿ ಸದ್ಯ ಸರ್ಕಾರದ ಅಧೀನದಲ್ಲಿ ಬರುವ ಅನುದಾನ ರಹಿತ ಖಾಸಗಿ ಶಾಲೆಗಳು ಹೊಸ ಪ್ಲಾನ್ ಮಾಡಿಕೊಂಡು ಪೋಷಕರ ಬಳಿ ದುಡ್ಡು ಕೀಳಲು ಮುಂದಾಗಿವೆ ಅನ್ನೋ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ಕೊಂಡು ಮಕ್ಕಳಿಗೆ ಕೊಡುವ ಪಠ್ಯಪುಸ್ತಕದಲ್ಲಿ ಕೂಡ ದುಡ್ಡು ಹೊಡೆಯುವ ಕೆಲಸ ಮಾಡಿವೆ ಕೆಲ ಖಾಸಗಿ ಶಾಲೆಗಳು. ಸುಮಾರು ಪೋಷಕರು ಕಾಲ್ ಮಾಡಿ ನಮ್ಮ ಸಂಘಟನೆಗೆ ದೂರು ಕೊಡ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ ಅನ್ನ ಕೆಲವು ಶಾಲೆಗಳು ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಈಗ ಏನಾಗ್ತಾ ಇದೆ, ಈಗ ರಾಜ್ಯ ಸರ್ಕಾರ ಪಠ್ಯಪುಸ್ತಕ ಸಂಘದಿಂದ ರಾಜ್ಯ ಪಠ್ಯಕ್ರಮ ಬೋಧನೆ ಮಾಡೋ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ಒದಗಿಸ್ತದೆ. ಏನು MRP ದರ ಇರ್ತದೆ, ಆ ದರಕ್ಕೆ ಪರ್ಚೇಸ್ ಮಾಡಿರುವಂತ ಶಾಲೆಗಳು ಅದನ್ನ ಪೋಷಕರಿಗೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅದನ್ನ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು ಹೆಚ್ಚು ಹಣವನ್ನು ಪಡೆದು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ದೂರುಗಳು ಕೇಳಿ ಬಂದಿದೆ. ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಅನುದಾನ ರಹಿತ ಖಾಸಗಿ ಶಾಲೆಗಳು ಗರಿಷ್ಠ ಮಾರಾಟ ಬೆಲೆಯಲ್ಲಿ ಪಠ್ಯಪುಸ್ತಕ ಖರೀದಿ ಮಾಡ್ತಾರೆ. ಕಡಿಮೆ ದರದಲ್ಲಿ 9ನೇ ತರಗತಿಯಿಂದ 10ನೇ ತರಗತಿವರೆಗೆ ಪಠ್ಯಪುಸ್ತಕವನ್ನ ಪಠ್ಯಪುಸ್ತಕ ಸಂಘ ಕೊಡುತ್ತೆ. ಇದರ ಜೊತೆಗೆ ಮಕ್ಕಳಿಗೆ ನಾವು ನೋಟ್ಬುಕ್ ಕೂಡ ಕೊಡ್ತೀವಿ ಅಂತ ಕೆಲ ಖಾಸಗಿ ಶಾಲೆಗಳು ಮುಂದೆ ಬಂದಿವೆ. ಹೀಗಾಗಿ ಪಠ್ಯಪುಸ್ತಕ ಹಾಗೂ ನೋಟ್ಬುಕ್ ನೆಪದಲ್ಲಿ ಸಾವಿರಗಟ್ಟಲೆ ಹಣ ಕಲೆಕ್ಟ್ ಮಾಡಲಾಗ್ತಿದೆ. ಕೆಲವು ಶಾಲೆಗಳಲ್ಲಿ MRPಗಿಂತ ಜಾಸ್ತಿ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ.
ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾವೆ, MRP ದರ ಏನು ಒಂದು ನಿಗದಿ ಮಾಡಿದೆ ಅದಕ್ಕಿಂತ 3 ಪಟ್ಟು 3ರಿಂದ 4 ಪಟ್ಟು ಹಣವನ್ನು ಸುಲಿಗೆ ಮಾಡ್ತಾ ಇದೆ. ಅದಕ್ಕೆ ನಮಗೆ ಉಚಿತವಾಗಿ ಅದರದ್ದು ಒಂದು MRP ರೈಟನ್ನು ಕೊಡ್ತಾ ಇಲ್ಲ, ಅಥವಾ ಇಷ್ಟು ಟೆಕ್ಸ್ಟ್ ಬುಕ್ಗಳು ಇಷ್ಟು ರೈಟ್ಗೆ ಇದೆ ಅಂತಲೂ ಕೊಡ್ತಾ ಇಲ್ಲ. 3 ಪಟ್ಟು ಹೆಚ್ಚಿಗೆ ವಸೂಲಿ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಖಾಸಗಿ ಶಾಲೆಗಳು ಫೀಸ್ ಕಲೆಕ್ಟ್ ಮಾಡುವ ಬಗ್ಗೆ ದೊಡ್ಡ ವಿವಾದವೇ ಎದ್ದಿತ್ತು. ಆ ಬಳಿಕ ಮತ್ತೆ ಖಾಸಗಿ ಶಾಲೆಗಳು ಮನಸೋ ಇಚ್ಛೆ ಫೀಸ್ ಕಲೆಕ್ಟ್ ಮಾಡ್ತಿವೆ. ಅದರ ಜೊತೆಗೆ ಪಠ್ಯಪುಸ್ತಕ ಹಾಗೂ ನೋಟ್ಬುಕ್ ನೆಪದಲ್ಲೂ ಕೊಳ್ಳೆ ಹೊಡೆಯುವ ಕೆಲಸ ಮಾಡಲಾಗ್ತಿದೆ. ಯಾವುದೇ ಸರ್ಕಾರ ಬಂದ್ರೂ ಅಷ್ಟೇ ಮನಿ ಮೈಂಡೆಡ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋ ಕೆಲಸ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಇಂದಿರಾ ಕ್ಯಾಂಟೀನ್ ಅಂದ್ರೆ ಕಡಿಮೆ ಹಣಕ್ಕೆ ಬಡವರು ಹೊಟ್ಟೆ ತುಂಬಾ ಊಟ ಮಾಡುವ ಸರ್ಕಾರಿ ಹೋಟೆಲ್ ಅನ್ಬಹುದು. ಕಳೆದ 3-4 ವರ್ಷಗಳಿಂದ ಇಂದಿರಾ ಕ್ಯಾಂಟೀನ್ ಇದ್ದರೂ ಇಲ್ಲದಂತೆ ಆಗಿದ್ವು. ಇದೀಗ ಮತ್ತೆ ಜನರಿಗೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಮತ್ತೆ ಇಂದಿರಾ ಕ್ಯಾಂಟೀನ್ ಕಲರವ. ಬಡವರ್ಗದ ಜನರ ಹೊಟ್ಟೆ ತುಂಬಿಸಲು ರೀಓಪನ್. ಮತ್ತೆ ಇಂದಿರಾ ಕ್ಯಾಂಟೀನ್ಗೆ ಜೀವ ತುಂಬುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಈಗ ನೀಡ್ತಾ ಇರುವಂತಹ ತಿಂಡಿ ಆಹಾರಗಳೇನಿದೆ ಅದರ ಮೆನುವಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರುವ ಸಿದ್ಧತೆಯನ್ನ ಬಿಬಿಎಂಪಿ ಮಾಡಿಕೊಂಡಿದೆ. ಕೂಲಿ ಕಾರ್ಮಿಕರು, ಬಡವರು, ನಿರ್ಗತಿಕರ ಹೊಟ್ಟೆ ತುಂಬಿಸುತ್ತಿದ್ದ ಇಂದಿರಾ ಕ್ಯಾಂಟೀನ್ ಕಳೆದ ಕೆಲ ವರ್ಷಗಳಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಮುಚ್ಚುವ ಹಂತಕ್ಕೆ ತಲುಪಿತ್ತು. ಹಲವು ಕಡೆ ಸಂಪೂರ್ಣ ಮುಚ್ಚಿ ಹೋಗಿದ್ದವು. ಇದೀಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಇಂದಿರಾ ಕ್ಯಾಂಟೀನ್ ರೀಓಪನ್ಗೆ ಸಿದ್ಧತೆ ನಡೆದಿದೆ. ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಿಬಿಎಂಪಿ ಅಧಿಕಾರಿಗಳಿಂದ ಮಾಹಿತಿ ಕೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ರೀಓಪನ್ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನು ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಊಟ ಎಲ್ಲ ಭಾಳ ಚಲೋ ಅದ ಸರ್. ಬಂದವರಿಗೆಲ್ಲ ದೊಡ್ಡ ಅನುಕೂಲ ಆಗ್ತದೆ. ಅವ್ರಿಗಿಂತ ಬಂದವರಿಗೆಲ್ಲ ಊಟ ಎಲ್ಲ ಭಾಳ ಚಲೋ ಆಗ್ತದೆ. ಕಮ್ಮಿ ರೇಟ್ನಾಗ ನಮ್ಗೆ ಊಟ ಸಿಗ್ತೈತಿ. ಭಾಳ ಒಳ್ಳೇದ್ರಿ ಎಲ್ಲರಿಗೂ. ಕಡಿಮೆ ಬೆಲೆದಾಗ ರುಚಿಯಾದ ಊಟ ಸಿಗ್ತದೆ ಸರ್. 10 ರೂಪಾಯಿ ಹೊಟ್ಟೆ ತುಂಬ ಬಿಡ್ತದೆ, ಸಾಕಲ್ಲ. ನನ್ನ ಕಾರ್ ಡ್ರೈವರು ಹೋಟ್ಲಿಗೆ ಹೋದ್ರೆ 50 ರೂಪಾಯಿ ಕೊಡಬೇಕು, ಇಲ್ಲ 10 ರೂಪಾಯಿನಾಗ ನಾಷ್ಟ ಆಗಿಬಿಡ್ತದೆ. ಅದು ಒಳ್ಳೆ ತಾನೆ. ತಿಂಡಿ ಎಲ್ಲ ಟೇಸ್ಟ್ ಆಗಿದೆ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಇದು ಒಳ್ಳೇದೇ. ಇದು ಮಾಡೋದು ಒಳ್ಳೆ ಚಂದ. ಬಡವರಿಗೆಲ್ಲ ಪರವಾಗಿಲ್ಲ. 50 ರೂಪಾಯಿ ಕೊಡ್ಬೇಕು, ಇಲ್ಲಿ ಏನು ಮೋಸ ಇಲ್ಲ. 10 ರೂಪಾಯಿ ಕೊಟ್ರೆ ನಮ್ದೇ ತಿಂದ್ಬಿಟ್ಟು ಹೋಯ್ತಾರೆ ಬಡವರು. ಎಲ್ಲಾ ವಾರ್ಡ್ಗಳಲ್ಲೂ ಒಂದೊಂದು ಕ್ಯಾಂಟೀನ್ ಹಾಗೂ ಮೊಬೈಲ್ ಕ್ಯಾಂಟೀನ್ ಓಪನ್ ಮಾಡುವಂತೆ ಸೂಚನೆ ಕೊಡಲಾಗಿದೆ. ನಗರದಲ್ಲಿ ಒಟ್ಟು 198 ಹಾಗೂ 10 ಮೊಬೈಲ್ ಇಂದಿರಾ ಕ್ಯಾಂಟೀನ್ ಇತ್ತು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 70ಕ್ಕೂ ಅಧಿಕ ಕ್ಯಾಂಟೀನ್ ಮುಚ್ಚಿ ಹೋಗಿತ್ತು. ಹೀಗಾಗಿ ಮತ್ತೆ ಇದೀಗ ಇಂದಿರಾ ಕ್ಯಾಂಟೀನ್ ರೀಓಪನ್ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಪ್ರತಿ ವಾರ್ಡ್ಗಳಲ್ಲೂ ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್. ಕೂಲಿ ಕಾರ್ಮಿಕರು ಜಾಸ್ತಿ ಇರುವ ಕಡೆ ಮೊಬೈಲ್ ಕ್ಯಾಂಟೀನ್. ವಾರ್ಡ್ ಪುನರ್ ವಿಂಗಡಣೆ ಅಂತೆ 243, ಕನಿಷ್ಠ 30 ಮೊಬೈಲ್ ಕ್ಯಾಂಟೀನ್. ಜುಲೈ ಅಂತ್ಯದೊಳಗೆ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಊಟದಲ್ಲೂ ಬದಲಾವಣೆ. ಆರಂಭದಲ್ಲಿ ಇದ್ದಂತೆ ಬಗೆ ಬಗೆಯ ತಿಂಡಿ ಊಟ ನೀಡಲು ಸೂಚನೆ. ಇಸ್ಕಾನ್ ಟೆಂಪಲ್ ಆಹಾರ ಬೇಡ, ಮೊದಲಿನಂತೆ ಮೆನು ಸಿದ್ಧತೆ. ರಿಓಪನ್ ಒಂದೇ ಅಷ್ಟೇ ಅಲ್ಲ, ಈಗ ಏನಾಗಿದೆ, ನಮ್ದು ಪ್ರತಿ ವಾರ್ಡ್ಗೆ ಒಂದು ಇಂದಿರಾ ಕ್ಯಾಂಟೀನ್ ಅಂತಿತ್ತು. ಈಗ ಸೊ 198 ವಾರ್ಡ್ ಏನಿದೆ 243 ವಾರ್ಡ್ ಆಗಿದೆ. ಸೊ ಸಹಜವಾಗಿ ಇಂದಿರಾ ಕ್ಯಾಂಟೀನ್ ಸಂಖ್ಯೆ ಕೂಡ ಜಾಸ್ತಿ ಮಾಡಬೇಕು. 198 ತೆಗೆದಿದ್ವಿ. ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ಕಾರಣಕ್ಕೋಸ್ಕರ ಕ್ಲೋಸ್ ಆಗಿತ್ತು. ಅದು ಅಂದರೆ ಕೆಲವು ಕಾಂಟ್ರಾಕ್ಟರ್ ಮತ್ತು ಬಿಬಿಎಂಪಿ ಮಧ್ಯೆ ವೈಮನಸ್ಸಿಂದ, ಅಥವಾ ಕೆಲವು ಕಡೆ ಜನನೇ ಬರ್ತಾ ಇಲ್ಲ ಅಂತ ಹೇಳಿ ಏನೇನೋ ಹೋಲ್ ಆಫ್ ಥಿಂಗ್ಸ್. ಅಲ್ಲ, ಮೀಟಿಂಗ್ ಅಂದರೆ ವಿ ಆರ್ ವೇಟಿಂಗ್ ಫಾರ್ ದ ಮಿನಿಸ್ಟರ್, ಯಾರು ಮಿನಿಸ್ಟರ್ ಆಗ್ತಾರೆ ಏನು ಅಂತ ಹೇಳಿ. ಸೊ ನಮ್ಮ ಏನಿದೆ ಮಿನಿಸ್ಟರ್ಗೆ ಮತ್ತು ಚೀಫ್ ಮಿನಿಸ್ಟರ್ಗೆ ಇಬ್ಬರಿಗೂ ಕೂಡ ನಮ್ಮ ರಿಪೋರ್ಟ್ ಏನಿದೆ ಸಂಪೂರ್ಣವಾಗಿ ತಯಾರು ಮಾಡಿದ್ದೇವೆ. ಬಡವರ ಪಾಲಿನ ಅಕ್ಷಯ ಪಾತ್ರೆ ಇಂದಿರಾ ಕ್ಯಾಂಟೀನ್ ಮತ್ತೆ ಲೋಕಾರ್ಪಣೆಗೊಳ್ಳಲಿದೆ. ಈ ಬಾರಿ ಇಂದಿರಾ ಕ್ಯಾಂಟೀನ್ ಮೆನುನಲ್ಲೂ ಬದಲಾವಣೆ ಆಗಲಿದ್ದು, ಜುಲೈ ಅಂತ್ಯದೊಳಗೆ ಬಿಬಿಎಂಪಿ ಕ್ಯಾಂಟೀನ್ಗಳನ್ನು ರೀಓಪನ್ ಮಾಡಲಿದೆ. ಮತ್ತೆ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೊಳ್ತಾ ಇರುವುದು ಸಾರ್ವಜನಿಕರಲ್ಲಿ ಬಹಳಷ್ಟು ಖುಷಿ ತಂದಿದೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಅಂದ್ರೆ ನಿಜಕ್ಕೂ ಬಡವರ ಪಾಲಿಗೆ ಮತ್ತೊಮ್ಮೆ ಇದೊಂದು ಶ್ರೀರಕ್ಷೆ ಆಗಲಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಅಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.